ಇಡೀ ರಾತ್ರಿ ನಮಾಜ್ ಮಾಡೋದು ಬೇಡ, ಬರೀ ಅರ್ಧ ತಾಸು 1 ತಾಸು ಏನಿದೆ 20 ರಕಾತ್ ನಮಾಜ್ ಮಾಡಿ ಪ್ರಯತ್ನ ಮಾಡ್ರಿ. ಮತ್ತು ಇವ್ರು ಹೇಳಕ್ ಕುಂತಿದ್ದಾರೆ ಏತಕಾಫ್, ರಂಜಾನ್ ತಿಂಗಳಲ್ಲಿ ಏತಕಾಫ್ ಅಂತ ಇದೆ. ಏತಕಾಫ್ ಅಂದರೆ ಏನು? ನೀವು ನೋಡಿರಬಹುದು, ನಾವು ಬಂದ ನಂತರ ಇಲ್ಲಿ ಇನ್ಶಾಅಲ್ಲಾಹ್ 3 ವರ್ಷದಿಂದ ನಮ್ಮ ಮದರಸದ ಮಕ್ಕಳು ಚಿಕ್ಕವರಾಗಿರೋ ದೊಡ್ಡವರಾಗಿರೋ ಏನ್ ಮಾಡ್ತಿರ್ತಾರ, ಏತಕಾಫ್ಗೆ ಮಸ್ಜಿದ್ ನಲ್ಲಿ ಕುಂದಿರ್ತಾರ. ಹೀಗೆ ಏತಕಾಫ್ ಅಂದರೆ ಏನು, ಏತಕಾಫ್ ಎದಕ್ ಕುಂದಿರುತ್ತಾರೆ ಅದರ ಬಗ್ಗೆ ನಾವು ತಿಳ್ಕೊಬೇಕು. ಏತಕಾಫ್ ಅಂದರೆ ಲುಗತ್ ನಲ್ಲಿ ಡಿಕ್ಷನರಿನಲ್ಲಿ ಇದರ ಅರ್ಥ ಈ ರೀತಿ ಬಂದಿದೆ. ಏತಕಾಫ್ ಅಂದರೆ ಒಂದು ಒಳ್ಳೆ ನಿಯತನಿಂದ ಅಲ್ಲಾಹನಗಾಗಿ ನಿಂದ್ರೋದು, ಒಂದು ಜಗದಲ್ಲಿ ನಿಂದ್ರೋದಕ್ಕೆ ಏತಕಾಫ್ ಅಂತಾರ. ಇರೋ ಮಸಜಿದ್ ನಲ್ಲಿ ಆಯ್ತು, ಮನಿನಲ್ಲಿ ಹೆಣ್ಮಕ್ಳಾಯ್ತು, ಇವರು ಏನ್ ನಿಂದಿರ್ತಾರ ಕುಂದಿರ್ತಾರಲ್ಲ, ಅಲ್ಲಾಹನಗಾಗಿ ಮನೆಯಲ್ಲಿ ಕುಂತಿದ್ದಾರೆ, ನಿಂತಿದಾರ ಅಂದರೆ ಮನಿ ಅದು ಹೊರಗಿಂದ ಎಲ್ಲಾ ಅಡ್ಡಾಡೋದು ಅಂತ ಇಂತ ಚಟುವಟಿಕೆ ಅಂತ ಎಲ್ಲಾ ಕೆಲಸ ಬಿಟ್ಟು ಪುರುಷರು ಮಸ್ಜಿದ್ ನಲ್ಲಿ 10 ದಿನ ತನಕ ಅವರು ಏತಕಾಫ್ ನಲ್ಲಿ ಕುಂತರು, ಅಲ್ಲಾಹನ್ಗಾಗಿ ನಿಂತರು ಅವರು. ಇದಕ್ಕೆ ಏತಕಾಫ್ ಅಂದ್ರೆ ನಿಂದ್ರೋದಕ್ಕೆ ಏನಂತಾರ ಏತಕಾಫ್. ಯಾರಾದ್ರೆ ಕೇಳಿದ್ರೆ ಹೇಳ್ರಿ, ಏತಕಾಫ್ ಹಜರತರು ಹೇಳಿದ್ರು, ಎಷ್ಟು ಹುಡುಗರು ಏತಕಾಫ್ಗೆ ಕುಂತರು, ಇವರು ಹುಡುಗರು ಏತಕಾಫ್ ನಿಂದ ಹೊರಗಡೆ ಬಂದರು. ಏತಕಾಫ್ ಅಂದ್ರೆ ಏನು? ಇವರು ಅಲ್ಲಾಹನಗಾಗಿ ಮಸ್ಜಿದ್ ನಲ್ಲಿ ಕುಂತಿದ್ರಮ್ಮ, ಅಲ್ಲಾಹನಗಾಗಿ ಮಸ್ಜಿದ್ ನಲ್ಲಿ ಇರೋ ಹುಡುಗರು ಕುಂತಿದ್ರು, ಪುರುಷರು ಕುಂತಿದ್ರು, ಹಿರಿಯರು ಕುಂತಿದ್ದಾರೆ. ಎಲ್ಲ ತನ್ನ ಮನಿ ಮಕ್ಕಳು ಎಲ್ಲಾರಿಗೆ ಬಿಟ್ಟು ಅಲ್ಲಾಹನ್ಗಾಗಿ ಇವರು ಬರೀ ಅಲ್ಲಾಹನ್ಗಾಗಿ 10 ದಿನ ಅಲ್ಲಾಹ್ ಮಸ್ಜಿದ್ ನಲ್ಲಿ ಕುಂತಿದ್ದಾರೆ ಇವರು. ಇದಕ್ಕೆ ಏತಕಾಫ್. ಪುಣ್ಯವಂತರು ಇವರು ಅಲ್ಲಾಹನ್ಗಾಗಿ ಕುಂತಿದ್ದಾರೆ ಅಂದ್ರೆ. ಏತಕಾಫ್ ಅಂದ್ರೆ ಗೊತ್ತಾಯ್ತು. ಏತಕಾಫ್ ಅಂದ್ರೆ ಏನು? ಅಲ್ಲಾಹನ್ಗಾಗಿ ನಿಂದ್ರೋದಕ್ಕೆ ಏತಕಾಫ್ ಅಂತ ಹೇಳ್ತಾರೆ. ಮತ್ತು ಎರಡನೇದು, ಏತಕಾಫ್ ಎಷ್ಟು ತರಹದಿದೆ. ಏತಕಾಫ್ ಅಂದ್ರೆ ಎಷ್ಟು ತರಹ ಏತಕಾಫ್ ಇದೆ. ಏತಕಾಫ್ ನೋಡ್ರಿ 3 ತರಹ ಏತಕಾಫ್ ಇದೆ. ಎಷ್ಟು ತರ ಇದೆ? 3 ತರಹದ ಏತಕಾಫ್ ಇದೆ. ಮೊದಲೇದು ಏತಕಾಫೆ ವಾಜಿಬ್. ಮೊದಲೇದು ಏನ್ ಬರ್ತದೆ? ಏತಕಾಫೆ ವಾಜಿಬ್. ಎರಡನೇದು ಏತಕಾಫೆ ಸುನ್ನತ್. ಮೂರನೇದು ಏತಕಾಫೆ ಮುಸ್ತಹಬ್. ಏತಕಾಫೆ ವಾಜಿಬ್ ಅಂದರೆ ಏನು? ಏತಕಾಫೆ ವಾಜಿಬ್ ಅಂದರೆ ಏನು? ಏತಕಾಫೆ ವಾಜಿಬ್ ಅಂದ್ರೆ ಅಲ್ಲಾಹನ ಕಡೆ ನಾವು ದುವಾ ಮಾಡಿದ್ವಿ ಅಲ್ಲಾಹನ ಬಾರ್ನಲ್ಲಿ, ಯಾ ಅಲ್ಲಾ ನನ್ನ ಮಕ್ಕಳು ಅನಾರೋಗ್ಯ ಆಗಿದಾರ, ಅನಾರೋಗ್ಯ ಆಗಿದಾರ, ಅವರು ಜ್ವರಾನಲ್ಲಿ ಬಂದಿದ್ದಾರೆ ಅಲ್ಲ, ಯಾ ಅಲ್ಲಾ ನನ್ನ ಮಕ್ಕಳಿಗೆ ನೀವು ಶಿಫಾವನ್ನು ಕೊಟ್ಟಿದ್ರೆ, ಅವರು ಸರಿಯಾಗಿದ್ರೆ, ಅವ್ರದ್ದು ಅನಾರೋಗ್ಯ ದೂರ ಆಗಿದ್ರಿ ಅಲ್ಲ, ನಾನ್ ನಿನ್ಗಾಗಿ 3 ದಿನ ತನಕ ಏತಕಾಫ್ ಕುಂದಿರುತ್ತೇನೆ. ಇದಕ್ಕೆ ಏತಕಾಫಿ ವಾಜಿಬ್ ಅಂತಾರ. ಏನಂತಾರ? ಏತಕಾಫಿ ವಾಜಿಬ್. ಅಲ್ಲಾಹನ ಕಡೆ ನಾವು ದುವಾ ಮಾಡಿದ್ವಿ, ಯಾ ಅಲ್ಲಾ ನನ್ನ ಮನೇಲಿ ಇದು ಕಷ್ಟ ಇದೆ, ನನ್ನ ಮನೇಲಿ ಇದು ತೊಂದರೆ ಇದೆ, ನನ್ನ ಮಕ್ಕಳ ಮೇಲೆ ಜ್ವರ ಜಾಸ್ತಿ ಬರಾಕೊಂಡಿದೆ, ಎಲ್ಲ ನನ್ನ ಮಕ್ಕಳು ಸೇರಿಸಿದಾರ, ಅವರು ಶಿಫಾ ಆಗಿದ್ರೆ, ಅವರು ಸರಿಯಾಗಿ ಬಂದಿದ್ರೆ, ನಾನು ನಿನ್ಗಾಗಿ ಅಲ್ಲ 3 ದಿನ ತನಕ 4 ದಿನ ತನಕ ನಾನು ಏತಕಾಫ್ ನಲ್ಲಿ ಕುಂದಿರ್ತೀನಿ. ಇದಕ್ಕೆ ಏತಕಾಫಿ ವಾಜಿಬ್ ಅಂತಾರ. ಈಗ ಮತ್ತು ಎರಡನೇದು ಏತಕಾಫಿ ಸುನ್ನತ್. ಏತಕಾಫಿ ಸುನ್ನತ್ ಅಂದ್ರೆ 21ನೇ ರೋಜಾನಿಂದ 20ನೇ ರೋಜಾನಲ್ಲಿನೇ 20ನೇ ರೋಜಾ ಸಾಯಂಕಾಲನಿಂದ ತಗೊಂಡು 29 ಇಲ್ಲಾಂದ್ರೆ 30ನೇ ರೋಜಾ ತನಕ ಸಾಯಂಕಾಲ ತನಕ ಏನು 10 ದಿನ ಇವರು ಕುಂದಿರ್ತಾರಿಲ್ಲ, ಇದಕ್ಕೆ ಏತಕಾಫಿ ಸುನ್ನತ್ ಅಂತಾರ. 10 ದಿನ ರಂಜಾನ್ ತಿಂಗಳಲ್ಲಿ ಕುಂದಿರೋದಕ್ಕೆ ಏನಂತಾರ? ಏತಕಾಫಿ ಸುನ್ನತ್. ರಸೂಲುಲ್ಲಾಹರು ಕುಂತಿದ್ರು, ಅದಕ್ಕೆ ಏತಕಾಫಿ ಸುನ್ನತ್ ಅಂತಾರ. ಮತ್ತು ಏತಕಾಫಿ ಮುಸ್ತಹಬ್ ಅಂದರೆ ಏನು? ಏತಕಾಫಿ ಮುಸ್ತಹಬ್. ಏತಕಾಫಿ ಮುಸ್ತಹಬ್ ಅಂದರೆ ಈ ಏತಕಾಫ್ಗೆ ಸಮಯ ಮತ್ತು ರೋಜಾ ಏನು ಕಂಡೀಷನ್ ಇಲ್ಲ. ರೋಜಾ ಇಟ್ಟು ನಾವು ಏತಕಾಫ್ ಮಾಡಬೇಕು ಮತ್ತು ಇದೇ ಸಮಯದಲ್ಲಿ ಏತಕಾಫ್ ಕುಂದಿರಬೇಕು ಅನ್ನೋದು ಏತಕಾಫಿ ಮುಸ್ತಹಬ್ಗೆ ಕಂಡೀಷನ್ ಇಲ್ಲ. ಆದ್ರೆ ಏತಕಾಫಿ ವಾಜಿಬ್ ಮತ್ತು ಏತಕಾಫಿ ಸುನ್ನತ್ ಏನಿದೆ, ರೋಜಾ ಕಡ್ಡಾಯವಾಗಿದೆ, ರೋಜಾ ಇಡಲೇಬೇಕು. ರೋಜಾ ಇಟ್ಟು ನೀವು ಏತಕಾಫಿ ಕುಂದಿರಬೇಕು. ರಂಜಾನ್ ನಲ್ಲಿ ಏತಕಾಫಿ ಕುಂದಿರಪ್ಪ ಅಂದ್ರೆ 10 ರೋಜಾ ನೀವು ಇಡಲೇಬೇಕು. ಏತಕಾಫಿ ವಾಜಿಬ್ ನೀವು ನಿಯತ್ ಮಾಡಿದೀರಾ ಅಲ್ಲಾಹನ ಮಾರ್ಗದಲ್ಲಿ 3 ದಿನ ತನಕ ಮನೆಯಲ್ಲಿ ಮತ್ತು ಮಸೀದ್ ನಲ್ಲಿ ಕುಂದ್ರೋರು ಏನ್ ಕುಂದಿದ್ದಾರೆ, ಅವರು ರೋಜಾ ಇಟ್ಟುನೆ ಏತಕಾಫ್ ನಲ್ಲಿ ಕುಂದಿರಬೇಕು. ಏತಕಾಫಿ ಮುಸ್ತಹಬ್ ಏನಿದೆ, ಇದಕ್ಕೆ ರೋಜಾ ಇಡೋದು ಏನ್ ಲಾಜಿಮ್ ಇಲ್ಲ, ಅವಶ್ಯಕತೆ ಇಲ್ಲ. ಮಸೀದ್ ನಲ್ಲಿ ನೀವು ಹೋಗಾ ಕುಂತಿದ್ದೀರಪ್ಪ ಅಂದ್ರೆ ಏತಕಾಫಿ ನಿಯತ್ ಒಂದು ಮಸೀದ್ ನಲ್ಲಿ ಹೋಗ್ರಿ. ನಮಾಜ್ ನೀವು ಮಾಡಾ ಕುಂತಿರುವ ಮನೆಯಲ್ಲಿ ಹೆಣ್ಮಕ್ಕಳು ನಮಾಜ್ ಹೋಗೋದು ಮುಂಚೆ ಏತಕಾಫ್ ನಿಯತ್ ಮಾಡಿ ನಮಾಜ್ ಮಾಡಕ್ ಹೋಗಿರಿ. ನೀವು ಎಷ್ಟು ತಾಸು ನೀವು ನಮಾಜ್ ಮಾಡ್ತೀರಾ, ಎಷ್ಟು ತಾಸು ಪುರುಷರು ಮಸೀದ್ ನಲ್ಲಿ ಇರ್ತಾರ, ಅಷ್ಟೇ ಅವರು ಏನು ಏತಕಾಫಿನ ಪ್ರತಿಫಲ ಪಡ್ಕೊಂತಾರ. ಇದು 3 ತರಹದ ಏತಕಾಫ್ ಇರುತ್ತದೆ. ಈಗ ಮತ್ತೆ ಮುಂದೆ ಹೇಳಕ್ ಕುಂತಿದ್ದಾರೆ ಇವರು, ಏತಕಾಫ್ ನಲ್ಲಿ ಹೆಣ್ಮಕ್ಕಳು ಪರ್ದೆನಲ್ಲಿ ಇರೋದು ಹೇಗಿದೆ? ಹೆಣ್ಮಕ್ಳು ಪುರುಷರು ಮಸೀದ್ ನಲ್ಲಿ ಯಾರು ಕುಂದಿರ್ತಾರೆ, ಅವರು ಪರ್ದಾ ಮಾಡಿ ಕುಂದಿರ್ತಾರ. ಈ ರೀತಿ ಪರ್ದಾ ಮಾಡಿ ಕುಂದಿರೋದು ಏನ್ ಜರೂರಿ ಇದೆ? ಏನಿಲ್ಲ. ಹೆಣ್ಮಕ್ಳು ಮನೆಯಲ್ಲಿ ಯಾರು ಕುಂತಿದಾರ, ಅವರು ಪರ್ದಾ ಮಾಡಿ ಕುಂದಿರ್ತಾರ, ಸರಿ ಇದೇನಿಲ್ಲ. ನೋಡ್ರಿ, ನೀವು ಪರ್ದಾ ಮಾಡಿನೇ ಮಸೀದ್ ನಲ್ಲಿ ಕುಂದಿರ್ಬೇಕಂತ ಏನಿಲ್ಲ. ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಏನು ಏತಕಾಫ್ ಕುಂದಿರ್ತಿದ್ರು, ಅದು ಮುಸಲ್ಲಗಳು ಏನು ಚಟಾಯಿ ಅಂತಾರಿಲ್ಲ, ಹಾಸಿಗೆಗಳು, ಅದು ಎಲ್ಲಾ ಜಮಾ ಮಾಡಿ ಗಾಡಿಯಾಗಿ ಎಲ್ಲಾ ಜಮಾ ಮಾಡಿ ಅವರು ರೂಮ್ ಹಂಗೆ ಮಾಡಿ ಅವರು ಏತಕಾಫ್ ಕುಂದಿರ್ತಿದ್ರು.
ನೀವು ಏತಕಾಫಿ ಕುಂತಿದ ನಂತರ ಪರದಾನೆ ಕಟ್ಕೋಬೇಕಂತೂ ಏನಿಲ್ಲ. ಪರ್ದಾ ಬಿಟ್ಟು ನೀವು ಪರ್ದಾ ತೆಗೆದು ಏತಕಾಫಿ ಕುಂದಿರಬಹುದು. ಈಗ ಹೆಣ್ಮಕ್ಳು ಮನೆಯಲ್ಲಿ ಏತಕಾಫ್ ಎಲ್ಲಿ ಕುಂದಿರ್ಬೇಕು? ಮನೆಯಲ್ಲಿ ಹೆಣ್ಮಕ್ಳು ಕುಂದಿರ್ತಾರ, ಪುರುಷರು ಮಸೀದ್ ನಲ್ಲಿ ಕುಂದಿರ್ತಾರ ಬಿಡ್ರಿ. ಅವರು 10 ದಿನ ಅವ್ರು ಮಸೀದ್ ನಲ್ಲಿ ಇರ್ತಾರ, ಅಲ್ಲಿ ಊಟ, ಅಲ್ಲಿ ಅವ್ರು ಏನಿದೆ ಫ್ರೆಶ್ ಆಗೋದು ಅಲ್ಲಿ ಇರ್ತೀವಿ. ಈಗ ಹೆಣ್ಮಕ್ಳು ಏನಾದ್ರೆ ಮನೆಯಲ್ಲಿ ಅವ್ರು ಏತಕಾಫ್ ಕುಂದಿರ್ಬೇಕಂತ ಯಾವ ಜಾಗದಲ್ಲಿ ಕುಂದಿರ್ಬೇಕು? ನೀವು ಹಂಗೇನಾದ್ರೆ ಅಲ್ಲಾಹನಗಾಗಿ, ಅಲ್ಲಾಹನ ಪ್ರೀತಿ ಪಡ್ಕೊಳ್ಳೋಗಾಗಿ ನೀವು 3 ದಿನ 5 ದಿನ 10 ದಿನ ಏನಾದ್ರೂ ಏತಕಾಫ್ ಕುಂದಿರ್ಬೇಕಂದ್ರೆ ಯಾವ ಜಾಗದಲ್ಲಿ ನೀವು ನಮಾಜ್ ಮಾಡ್ತಿದ್ರಿ ಅಲ್ಲ, ಒಂದು ಜಾಗ ಫಿಕ್ಸ್ ಇರ್ತಿದ್ ನಿಮ್ ಮನೆಯಲ್ಲಿ, ಯಾವತ್ತು ನೀವು ನಮಾಜ್ ಮಾಡಿದ್ರೆ ಅದೇ ಜಾಗದಲ್ಲಿ ನೀವು ನಮಾಜ್ ಮಾಡ್ತೀರಾ, ಆ ಜಾಗದಲ್ಲಿ ನೀವು ಏತಕಾಫ್ ಕುಂದಿರೋದು ಪ್ರಯತ್ನ ಮಾಡಬೇಕು. ಆ ಜಾಗದಲ್ಲಿ ನೀವು ಏತಕಾಫ್ ಕುಂದ್ರ ಪ್ರಯತ್ನ ಮಾಡಬೇಕು. ಮತ್ತು ಬೇರೆ ಜಾಗದಲ್ಲಿ ಏತಕಾಫ್ ನೀವು ಕುಂತಿದ್ರೆ ಸರಿ ಕಾಣೋದಿಲ್ಲ. ಆ ರೀತಿ ಹೇಳಿದ್ದಾರೆ. ಎಲ್ಲಿ ಏನ್ರಿ? ಏತಕಾಫ್ಗೆ ಕುಂತಿದ ನಂತರ ಮಾತಾಡಬಹುದು. ಎಂತಹ ಮಾತುಕತೆ? ಮಸೀದ್ ನಲ್ಲಿ ಕುಂತಿರುವ ಜನರು ಅವರು ಮಾತಾಡಿದ್ರೆ ಬರೇ ಏನಾದ್ರೆ ಅವರು ಜನರಿಗೆ ತಿಳಿಸ್ಬೇಕು, ದೀನ ಬರಬೇಕು, ಏನೇ ಇಸ್ಲಾಂ ಧರ್ಮ ಬಗ್ಗೆ ಇರಬೇಕು, ಧಾರ್ಮಿಕ ಮಾತುಗಳಿರ್ಬೇಕು, ಲೌಕಿಕ ಮಾತು ಇರಬಾರ್ದು. ಏನೇ ಪ್ರಪಂಚದ ಮಾತುಗಳು ಯಾವುದೇ ತರ ನಾವು ಮಾತಾಡಬಾರ್ದು. ಏತಕಾಫ್ಗೆ ಕುಂತಿದಾರ, ಯಾರಾದ್ರೆ ನಿಮಗೆ ಭೇಟಿಯಾಗಿ ಬಂದ್ರು, ನಿಮ್ ಜೊತೆ 5 ನಿಮಿಷ ಕುಂತರು, ಅವ್ರು ಬಂದಿದ ನಂತರ ಅವ್ರ ಜೊತೆ ನೀವು ಏನ್ ಮಾತಾಡ್ಬೇಕು? ಇಲ್ಲಮ್ಮ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಎಷ್ಟು ರಹೀಮ್ ಇದ್ದಾನೆ, ಎಷ್ಟು ಕರೀಮ್ ಇದ್ದಾನೆ, ಇಂತಹ ಪ್ರೀತಿದು ಮಾತಾಡ್ಬೇಕು. ರಸೂಲುಲ್ಲಾಹ್ ಅವರು ಈ ರೀತಿ ಹೇಳಿದ್ರು, ಹಜರತೆ ಫಾತಿಮಾ ಅವರು ಹಿಂಗಿದ್ರು, ಹಜರತೆ ಹಸನ್ ಹುಸೇನ್ ಈ ರೀತಿ ಇದ್ರು. ಇಂತಹ ಪ್ರೀತಿ, ಜ್ಞಾನ ಬಗ್ಗೆ, ಶಿಕ್ಷಣ ಬಗ್ಗೆ ಮಾತಾಡ್ರಿ. ಇದು ಬಿಟ್ಟು ನೀವು ಅವರು ನಿಮ್ ಜೊತೆ ಕುಂತಿದ ನಂತರ ಪ್ರಪಂಚದ ಯಾವುದೇ ತರಹದ ಮಾತಾಡಬಾರ್ದು. ಅವ್ರ ಅಂಗಡಿ ಇಷ್ಟು ತುಂಬಿದೆ, ಇವರು ಹೊಲಕ್ ಹೋದ್ರು, ಅವರಲ್ಲಿ ಬಿದ್ದು ಬಂದ್ರು, ಇವ್ರು ಹಿಂಗ್ ಓಡಿ ಹೋದ್ರು, ಇವ್ರು ಗಾಡಿ ಮುರಿದ್ರು, ಅವರಲ್ಲೇ ಗಾಡಿ ಇದು ಎಲ್ಲಾ ಲೌಕಿಕ ಮಾತಾಡಬಾರ್ದು. ಮಾತಾಡೋ ಚೀರಾಡಿ ಮಾತಾಡಿಲ್ಲ. ಅವ್ರು ಬಂದರನೇ ಏನು ಒಳ್ಳೆ ಬಂದಿದ ನಂತರ ಆರಾಮಾಗಿ ಕುಂತು ಎದರ ಬಗ್ಗೆ ಏನು ಉದ್ದೇಶ, ಅವ್ರು ಬಂದು, ನಾನು ಮುಂಚೆ ಹೇಳಿದ್ದೇನೆ, ಅವ್ರ ಉದ್ದೇಶ ನೀವುಗಳೇ ಬಂದಿದ್ರೆ ಪ್ರಪಂಚದ ಯಾವುದೇ ವಸ್ತು ತಗೊಂಡು ಬರಬಾರ್ದು. ಮಾತಾಡ್ಸಬಹುದು ಅದರಾಗಿಲ್ಲ. ಈಗ ಅದು ಮಾತುಕತೆ ದೀನ ಬಗ್ಗೆ ಇರ್ಬೇಕು. ಮತ್ತೆ ಏತಕಾಫ್ಗೆ ಕುಂತಿದ ನಂತರ ಜಾಸ್ತಿ ಹೊರಗಡೆ ಓಡಿ ಬರೋದು, ಹೋಗೋದು, ಜನರಿಗೆ ಮುಖ ತೋರಿಸೋದು, ಆ ರೀತಿ ಜಾಸ್ತಿ ಆಗ್ಬಾರ್ದು. ಚಿರಾಡಿ ಮಾತಾಡೋದು ಇರ್ತಿರ್ಬಾರ್ದು. ಅಲ್ಲಾಹನ್ಗಾಗಿ ಕುಂತಿದ್ದೀರಾ, ಅಲ್ಲಾಹನ್ ಜ್ಞಾನಲ್ಲಿ ಇರಬೇಕು. ನೀವು ಕುಂತಿದ್ರೇನೆ ನಿಮ್ಮ ಪ್ರತಿಫಲ ಇದೆ. ನೀವು ಮಲಗಿದ ನಂತರನೇ ಆ ಪ್ರತಿಫಲ ಕಂಟಿನ್ಯೂ ನಿಮ್ಮ ಇರ್ತಿದೆ. ನೀವು ಉಸಿರಾಟ ಹೇಗೆ ತಗೊಂತೀರಾ, ಬಿಡ್ತೀರಾ, ಉಸಿರಾಟ ಬರಾಬರಿ ನಿಮಗೆ ಪ್ರತಿಫಲ ಸಿಗ್ತಾ ಇರ್ತೈತೆ. ಆ ರೀತಿ ಏತಕಾಫಿನ ಬಗ್ಗೆ ಇದೆ. ಮತ್ ಮುಂದೆ ಹೇಳಕ್ ಕುಂತಿದ್ದಾರೆ ಇವರು, ಗಂಡನ ಅನುಮತಿ ತಗೊಳ್ಳಾರ್ದಂಗೆ ಏತಕಾಫಿ ಕುಂತರು ಹೆಣ್ಮಕ್ಳು ಮನೆಯಲ್ಲಿ. ಒಬ್ಬೊಬ್ರು ಕುಂತರು ಮನಸ್ಸಿರ್ತೈತಿ, ನಾನು ಕುಂದರ್ಲೇಬೇಕು. ಮನೆಯಲ್ಲಿ ಗಂಡನ್ ಕೇಳಿದ್ರೆ ಇಲ್ಲ, ಅನುಮತಿ ಪಡೆಯಿಲ್ಲ, ನಾನು ಹಾಗೆ ಕುಂದಿರ್ಬೇಕು, ಅಲ್ಲ ಹಂಗಾಗಿ ಕುಂದ್ರಾಗ್ತೀನಿ, ಏನ್ ಹೇಳಂಗಿಲ್ಲ. ಹಂಗ ಹೋಗಿ ನೀವು ಏತಕಾಫ್ಗೆ ಕುಂತಿದ್ರು. ಇವ್ರು ಪ್ರಶ್ನೆ ಮಾಡಕ್ ಕುಂತಿದಾರ, ಹಜರತ್ ನಾನು ನೋಡಿದ್ದೀನಿ ಒಬ್ರು ಮನೆಯಲ್ಲಿ ಹೆಣ್ಮಕ್ಳು ಏತಕಾಫ್ಗೆ ಕುಂತಿದ್ರು. ಅವ್ರು ಕುಂತಿದ ನಂತರ ಗಂಡನಿಂದ ಅನುಮತಿ ಕೇಳಿದಿಲ್ಲ, ಹಾಗೆ ಹೋಗಿ ಏತಕಾಫ್ಗೆ ಕುಂತರು. ಗಂಡ ಒಳಗಡೆ ಬಂದು ಏನ್ ಹೇಳಿದ್ದ, 2-3 ದಿನ ಆಗಿದ ನಂತರ ಇಲ್ಲ ಮಾನಿ ಏತಕಾಫ್ನಿಂದ ಎದ್ದೇಳಿ ಎಪ್ಸ ಕುಂತಿದ್ದಾನೆ. ಈ ರೀತಿ ಎಳಸೋದು ಮತ್ತು ಗಂಡನ ಮಾತು ಕೇಳಿ ಹೊಳ್ಳಿ ಏತಕಾಫ್ನಿಂದ ಬರೋದು, ಇದು ಸರಿ ಇದೇನಿಲ್ಲ. ಇವ್ರು ಕೇಳಕ್ ಕುಂತಿದ್ದಾರೆ. ನೋಡಿ, ಇದ್ರ ಉತ್ತರ ಈ ರೀತಿ ಇದೆ. ಮೊದಲೇ ಮಾತು, ನೀವು ಏತಕಾಫ್ಗೆ ಕುಂದ್ರೋದು ಮುಂಚೆ ಒಂದು ಮಾತು ಗಂಡನಿಗೆ ಕೇಳಲೇಬೇಕು. ಗಂಡ ಅನುಮತಿ ಕೊಟ್ಟಿದ್ರೆ ಏತಕಾಫಲ್ಲಿ ಕುಂದರಿ. ನೀವು ಗಂಡನ್ಗೆ ಕೇಳಲಾರ್ದಂಗೆ ನೀವು ಏನಾದ್ರೆ ಏತಕಾಫಲ್ಲಿ ಕುಂತಿದ್ದೀರಿಪ್ಪ, ನಿಮ್ಮ ಗಂಡ 3 ದಿನ ಆಗಿ ನಂತರ ಯೋಚನೆ ಮಾಡಿ, ಇಲ್ಲ ಬಹಳ ಕಷ್ಟ ಆಗೋಗತೈತಿ, ನನ್ಗೆ ಕೇಳಿಲ್ಲ ಬಿಟ್ಟಿಲ್ಲ, ಹಾಗೆ ಹೋಗಿ ಏತಕಾಫ್ನಲ್ಲಿ ಕುಂತಿದ್ದಾರೆ ಇವರು, ಇಲ್ಲ ನೀವು ಏತಕಾಫ್ ಮುರಿದು ಹೊರಗಡೆ ಬಾ ಅಂದ್ರೆ ನೀವು ಹೊರಗಡೆ ಬರ್ಬೋದು. ಏತಕಾಫ್ ಬಿಟ್ಟು ಹೊರಗಡೆ ಬರ, ಯಾಕೆಂದ್ರೆ ಗಂಡನ್ಗೆ ಕೇಳಿ ನೀವು ಕುಂತಿಲ್ಲ, ಹಾಗೆ ಹೋಗಿ ನೀವು ಕುಂತಿದ್ದೀರಾ. ಕೇಳಲಾರ್ದಂಗೆ ಕುಂತಿದ ನಂತರ ಗಂಡ ಕರೆದಿದ್ರೆ ಏತಕಾಫ್ ಬಿಟ್ಟು ಬರಬಹುದು. ಅದೇ ಏತಕಾಫ್ಗೆ ಕುಂದಿರೋದು ಮುಂಚೆ ಗಂಡನ್ಗೆ ನೀವು ಕೇಳಿದ್ರಿ, ನಿಮ್ಮ ಗಂಡನ್ಗೆ ಇಲ್ಲ ನಾನು ಅಂದ್ ಹಿಂಗಿಲ್ಲ. ನಿಮ್ಮ ಪ್ರೀತಿ ಅದು, ನಿಮ್ ಪ್ರೀತಿ. ನಾನು ಮುಂದೆ ಹೇಳಕ್ ಕುಂತಿದ್ಯಾ, ಗಂಡನ್ಗೆ ಕೇಳಿ ನೀವು ಏತಕಾಫ್ಗೆ ಕುಂತಿದ್ರಿ, ನೀವು ನನಗೆ ಅನುಮತಿ ಕೊಡ್ರಿ, ನಾನು 10 ದಿನ ಏತಕಾಫ್ಗೆ ಕುಂದಿರ್ಬೇಕಲ್ಲ ಹಂಗಾಗಿ. ಗಂಡ ಹೇಳೋದು ಆಯ್ತು, ನೀವು ಹೋಗಿ ಹೋಗ್ರಿ. 10 ದಿನ ನೀವು ಕುಂತಿದ್ರೆ ಏತಕಾಫಲ್ಲಿ, ಮತ್ತು 5 ದಿನ 3 ದಿನ ಆಗಿದ ನಂತರ ಗಂಡ ಬಂದು ಕರೆಯಾಕ ಕುಂತಾನೆ, ಬಾರಮ್ಮ ಹೊರಗಡೆ ಬಾ, ನೀ ಬೇಡ. ಗಂಡನ ಮಾತು ಕೇಳಬಾರ್ದವ. ಇಲ್ಲ, ನಿಮ್ಮ ಅನುಮತಿ ತಗೊಂಡು ನಾನು ಕುಂತಿದ್ದೇನೆ, ಅವಾಗ ನೀವು ಬರೋದು ಅವಶ್ಯಕತೆ ಇಲ್ಲ. ಮುಂಚೆನೆ ಅನುಮತಿ ತಗೊಂಡಿದ್ದೀರಾ, ಹೊಳ್ಳಿ ಬರೋದು ಅವಶ್ಯಕತೆ. 10 ದಿನ ಆಗಿದ ನಂತರ ನೀವು ಹೊಳ್ಳಿ ಬರ್ಬೇಕು. ಈ ರೀತಿ ಇದೆ. ಯಾವಾಗ ನೀವು ಗಂಡನ ಕೇಳಾರ್ದಂಗೆ ಕುಂತಿದ ನಂತರ ಗಂಡ ಕರೆದಿದ್ರೆ ಏತಕಾಫ್ ಬಿಟ್ಟು ಬರಬಹುದು. ಗಂಡನ್ಗೆ ಕೇಳಿಗೆ ಏತಕಾಫ್ ಕುಂತಿದ ನಂತರ ಗಂಡ ಏನಾದ್ರೂ ನಡರಾಗ ಬಂದು ಕರೆದಿದ್ರೆ ಏತಕಾಫ್ ಬಿಟ್ಟು ಬರೋದು ಏನು ಬರಬಾರ್ದು ಅಂತ ಹೇಳಿದ್ದಾರೆ. ಮತ್ ಮುಂದೆ ಹೇಳಕ್ ಕುಂತಿದ್ದಾರೆ ಇವರು, ಏತಕಾಫ್ ನಿಂದ ಹೇಳೋದು ಹೇಗಿದೆ, ಏತಕಾಫ್ ಇಂದ ಯಾವ ರೀತಿ ಹೇಳ್ಬೇಕು ನಾವು. ಒಬ್ಬೊಬ್ರು 10 ದಿನ ಕುಂತಿದ ನಂತರ ನಾವು ಎಷ್ಟು ಜನ ನೋಡಿದೀವಿ, ಅವ್ರು 10 ದಿನ ಆಗಿದ ನಂತರ ಏತಕಾಫ್ ನಿಂದ ಎದ್ದೇಳಿದ ನಂತರ ಏನ್ ಮಾಡ್ತಿರ್ತಾರ, ಇಷ್ಟು ಸಂತೋಷ ಪಡ್ಕೊಂತಾರ.
ಅಯ್ಯೋ ಈಗೀಗ ನಾವು ಜೈಲಿಂದ ಹೊರಗಡೆ ಬರ ಕುಂತಿರ್ಬೋದು, ಆ ರೀತಿ ಅವರು ಮಾಜೆಲ್ಲ ಬರ್ತಿರ್ತಾರ. ಎಲ್ಲಾರು ನಾನು ಹೇಳಕ್ ಕುಂತಿಲ್ಲ, ಸ್ವಲ್ಪ ಜನರು ಸಂತೋಷ ಪಡ್ಕೊಂತಿರ್ತಾರ. ಏತಕಾಫ್ ನೀವು 10 ದಿನ ಕುಂತಿದ್ದೀರಾ, ಏತಕಾಫ್ ಹೇಳಿದ ನಂತರ ಕೊನೆಯ ದಿನ ಏನಿದೆ ಖುಷಿ ಪಡ್ಕೋಬಾರ್ದು, ಸಂತೋಷ ಆಗ್ಬಾರ್ದು. ಕೊನೆಯ ದಿನದಲ್ಲಿ ನಾವು ಅಳ್ಬೇಕು, ಅತಿ ಜಾಸ್ತಿ ಅಳ್ಬೇಕು. ಕೊನೆಯ ದಿನದಲ್ಲಿ ಅತಿ ಜಾಸ್ತಿ ಅಳ್ಬೇಕು. ಯಾ ಅಲ್ಲ, 10 ದಿನ ನಾನು ಪ್ರಪಂಚದ ಎಲ್ಲಾ ವಸ್ತುಗಳಿಗೆ ಬಿಟ್ಟು ನಾನು ಇಡೀ ದೇಹ ನಿನ್ಗಾಗಿ ನಾನು ಮಾಡಿದ್ದೆ. ಯಾ ಅಲ್ಲ, ಯಾರ್ದು ಕಿರಿಕಿರಿ ಇಲ್ಲ, ಯಾವ್ದು ಮಾತಿಲ್ಲ, ಯಾರಿಗೆ ನೋಡಿಲ್ಲ, ಹೊರಗಡೆ ಹೋಗಿಲ್ಲ, ಮಾತಾಡಿಲ್ಲ, ಏನು ನೋಡಿಲ್ಲ, ಬರೀ ನಿನ್ಗಾಗಿ ನಾನು ಒಂದು ರೂಮ್ ನಲ್ಲಿ ಕುಂತಿದ್ದೆ. ಯಾ ಅಲ್ಲ, 10 ದಿನ ಎಷ್ಟು ಚಲೋ ರೀತಿ ಹೋತು ಯಾ ಅಲ್ಲ ನಿನ್ನ ಪ್ರೀತಿಯಲ್ಲಿ. ಯಾ ಅಲ್ಲ, ನನ್ನ ಪಾಪ ಕ್ಷಮೆ ಮಾಡಿ ಅಲ್ಲ. ಎಲ್ಲ 10 ದಿನ ನೀನು ನನ್ನ ಪ್ರೀತಿ, ನನ್ನ ಒಳಗೆ ನಿನ್ನ ಪ್ರೀತಿ ಬಂತು. ಯಾ ಅಲ್ಲ, ಸಾಯ ತನಕ ಇದೇ ನನಗೆ ಪ್ರೀತಿ ಕೊಡಿ ಅಲ್ಲ. ತರ ನಾವು ದುವಾ ಮಾಡಬೇಕು, ದುವಾ ಮಾಡಬೇಕು. ಸಂತೋಷ ಪಡ್ಕೋಬಾರ್ದು, ದುಃಖದಿಂದ ಬರೋ ಪ್ರಯತ್ನ ಮಾಡಬೇಕು. ಈ ರೀತಿ ಹೇಳಿದ್ದಾರೆ. ಮತ್ತೆ ಮುಂದೆ ಹೇಳಕ್ ಕುಂತಿದ್ದಾರೆ ಇವರು, ಏತಕಾಫ್ ನಿಂದ ಹೇಳೋ ಸಂದರ್ಭದಲ್ಲಿ ಹಬ್ಬದ ಖುಷಿ ಏನೇ ಸಂತೋಷ ಪಡ್ಕೊಳ್ಳೋದು. ಹಬ್ಬ ಇದೆ, ನಾಳೆ ಹಬ್ಬ ಇದೆ, ಸಂತೋಷ ಪಡ್ಕೋಬಾರ್ದು. ಏತಕಾಫ್ ಹೇಳಿದ ನಂತರ ನಾಳೆ ಹಬ್ಬ ಇದೆ, ಸಂತೋಷ ಪಡ್ಕೋಬಾರ್ದು. ಅಲ್ಲಾಹ್ ಅಕ್ಬರ್, ಹಬ್ಬ ಮುಂದಿನ ವರ್ಷ ಸಿಗ್ತೈತಿ. ಈ ರಂಜಾನ್ ತಿಂಗಳ ನಮ್ಮಿಂದ ಕಳೆದಿದೆ, ರಂಜಾನ್ ದುಃಖ ನಮ್ಮೊಳಗೆ ಇರ್ಬೇಕು. ಬಹಳಷ್ಟು ಜನರು ಹಬ್ಬದಲ್ಲಿ ಸಂತೋಷ ಪಡ್ಕೊಂತಿರ್ತಾರ. ಅದು ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ನಡವಳಿಕೆ ಆ ರೀತಿ ಬಂದ್ಬಿಟ್ಟಿದೆ. ಹಬ್ಬ ಬಂದಿದ್ರೆ 1 ತಿಂಗಳ ಹೋತಮ್ಮ, ಹಬ್ಬ ಹಬ್ಬ ಹಬ್ಬ, ರಂಜಾನ್ ಹಬ್ಬ, ಈದುಲ್ ಫಿತರ್ ಹಬ್ಬ, ಎಷ್ಟು ಸಂತೋಷ, ಏನು ಒಳ್ಳೆ ಬಟ್ಟೆ. ನೋರಿ ಅದು ಮಾತಿನ ಬ್ಯಾಡ, ಒಳ್ಳೆ ಅಂತ ಹೇಳ್ಕೊಂತಿಲ್ಲ, ಬ್ಯಾಡ ಅಂತ ಹೇಳ್ಕೊಂತಿಲ್ಲ. ಆದ್ರೆ ಸಂತೋಷ ಪಡ್ಕೊಳ್ಳೋದು ಒಂದ್ ರೀತಿ ಸರಿ ಇಲ್ಲ. ಇದು ಅಲ್ಲಾಹನ ಅನೇಕ ಸಂತರು, ಸತ್ಯ ವಿಶ್ವಾಸಿಗಳು ಕೊನೆಯ ದಿನದಲ್ಲಿ ಸಂತೋಷ ಪಡ್ಕೊಂತಿದ್ದಿಲ್ಲ, ಅವ್ರು ಅಳತಿದ್ರು. ಅಲ್ಲ, ರಂಜಾನ್ ಪವಿತ್ರವಾದ ರಂಜಾನ್ ಒಳ್ಳೆ ಹೋಗಕ್ ಕೂತಿದೆ. ರಾತ್ರಿ ಎಲ್ಲಾರು ಮನೆಯಲ್ಲಿ ಯಾರು ಹೇಳ್ತಿದ್ದಿಲ್ಲ, 1 ತಿಂಗಳ ಇಡೀ ಮನೆ ಎಲ್ಲಾರು ಎದ್ದೇಳಿ ಊಟ ಮಾಡಿ ಎಲ್ಲಾರು ಆರಾಮಿಂದ ಮಾತಾಡ್ಕೊಂಡು ನಮಾಜ್ ಮಾಡ್ತಿದ್ರು. ಇಂಥ ಪವಿತ್ರವಾದ ತಿಂಗಳ ಇವತ್ತು ನಮ್ಗೆ ಹೋಗಕ್ ಕೂತಿದೆ. ಈ ತಿಂಗಳ ಹೇಗೆ ಕಳೆದು ಹೋಗುತ್ತದೆ, ಎಲ್ಲಾರು ಅದೇ ರೀತಿ 10 ಗಂಟೆ ತನಕ ಮಲಗೋದು, ನಮಾಜ್ ಬಿಡುವುದು, ಅದೇ ಜಗಳಾಟ, ಅದೇ ಬಗಳಾಟ, ಅದೇ ಬೇನಮಾಜಿ, ಅದೇ ಡ್ಯಾನ್ಸು, ಅದೇ ಹುಚ್ಚುತನ, ಅದೇ ಕೆಟ್ಟ ನಡವಳಿಕೆ. ಈ ತಿಂಗಳಲ್ಲಿ ಎಲ್ಲಾರು ಒಳ್ಳೆ ರೀತಿ ಇದ್ರು, ಎಲ್ಲಾರು ಚಲೋ ರೀತಿ ಇದ್ರು. ಈ ತಿಂಗಳ ಕಳೆದು ಹೋತು ಎಲ್ಲ ಬರ್ಕದಲ್ಲಿ ತಿಂಗಳ. ಎಷ್ಟು ಜನ ಮುಖ ನೋಡ್ತಿದ್ವಿ, ಎಲ್ಲಾರು ಟೋಪಿ ಹಾಕೊಂಡು ಹೋಗ್ತಿದ್ರು. ಪಕ್ಕದ ಮನೆಗೆ ಹೆಣ್ಣು ಮಕ್ಕಳು ನೋಡಿದ ನಂತರ ಪರದನಲ್ಲಿ ಇತ್ತು ಮುಖದ ಬೆಳಕನಿಂದ ರೋಜಾ ಇಟ್ಟು ನಮಾಜ್ ಮಾಡ್ತಿದ್ರು, ಜಿಕ್ರ್ ಮಾಡ್ತಿದ್ರು, ಪ್ರೀತಿಯಿಂದ ಇಡ್ತಿದ್ರು. ಇಂಥ ಪವಿತ್ರವಾದ ತಿಂಗಳ ನಮ್ಮಿಂದ ಬಿಟ್ಟು ಹೋಗಾಕೊಂಡಿದೆ. ಅಳಬೇಕು, ನಾವು ಅಳಬೇಕು, ದುಃಖ ಪಡ್ಕೋಬೇಕು. ಸಂತೋಷ ನಾವು ಹೇಗೆ ಪಡ್ಕೋಬೇಕು, ಸಂತೋಷ ನಾವು ಪಡ್ಕೋಬಾರ್ದು, ದುಃಖ ಪಡ್ಕೋಬೇಕಂತ